ದಲಿತರ ಕಲ್ಯಾಣಕ್ಕೆ ಮೀಸಲಿದ್ದ ಕೋಟಿ ಕೋಟಿ ಹಣ ರಾತ್ರೋರಾತ್ರಿ ಹೈದರಾಬಾದ್ನ ಫೇಕ್ ಅಕೌಂಟ್ಗಳಿಗೆ ಹೋಗಿದ್ದೇಕೆ? ಬಡವರ ದುಡ್ಡಲ್ಲಿ ಮಂತ್ರಿಗಳಿಗೆ ಬೇನಾಮಿ ಕಾರುಗಳು ಬಂದಿದ್ದೆಲ್ಲಿಂದ ಗೊತ್ತಾ? ಇದು ರಾಜ್ಯದ ಜನತೆಯನ್ನು ಬೆಚ್ಚಿ ಬೀಳಿಸಿರುವ ವಾಲ್ಮೀಕಿ ಅಭಿವೃದ್ಧಿ ನಿಗಮದ 187 ಕೋಟಿ ರೂಪಾಯಿ ಮಹಾ ಹಗರಣ. ಬರೋಬ್ಬರಿ 89 ಕೋಟಿಗೂ ಅಧಿಕ ಹಣ ಲೂಟಿ, ನಕಲಿ ಸೀಲು, ನಕಲಿ ಬ್ಯಾಂಕ್ ಅಕೌಂಟ್, ನಕಲಿ ಕಂಪನಿಗಳು. ಹಬ್ಬಬ್ಬಾ, ಇದು ಕಾಂಗ್ರೆಸ್ ಸರ್ಕಾರದ ಮಾಜಿ ಸಚಿವ ಬಿ ನಾಗೇಂದ್ರ ಮತ್ತು ಅಧಿಕಾರಿಗಳು ಸೇರಿ 29 ಜನರು ಹೆಣೆದಿದ್ದ ಪಕ್ಕಾ ಕ್ರಿಮಿನಲ್ ಪ್ಲಾನ್. 18 ಖಾತೆಗಳಿಂದ ಸುಮಾರು 600 ಬ್ಯಾಂಕ್ ಖಾತೆಗಳಿಗೆ ಹಣ ವರ್ಗಾವಣೆ. ಬಳಿಕ ಆರೋಪಿಗಳು ನಗದು, ಚಿನ್ನ, ಐಷಾರಾಮಿ ವಾಹನಗಳ ಖರೀದಿಗೆ ಈ ಹಣ ಬಳಸಿಕೊಂಡಿದ್ದರು ಎಂಬುದು ಸಿಬಿಐ ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ. 3 ವಂಚನೆ ಪ್ರಕರಣಗಳಲ್ಲಿ ಮಾಜಿ ಸಚಿವ ಬಿ ನಾಗೇಂದ್ರ ಭಾಗಿಯಾಗಿರುವುದು ಸಿಬಿಐ ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ. ಈ ಸಂಬಂಧ ಹೈಕೋರ್ಟ್ ಸೂಚನೆ ಮೇರೆಗೆ ಪ್ರತ್ಯೇಕ ತನಿಖೆ ನಡೆಸಿರುವ ಸಿಬಿಐ ಅಧಿಕಾರಿಗಳು ಇದೀಗ ಸಿಬಿಐ ವಿಶೇಷ ನ್ಯಾಯಾಲಯಕ್ಕೆ 3 ಪ್ರತ್ಯೇಕ ದೋಷಾರೋಪ ಪಟ್ಟಿ ಸಲ್ಲಿಸಿದ್ದಾರೆ. ಸಿಬಿಐ ಚಾರ್ಜ್ ಶೀಟ್ನಲ್ಲಿ ಏನಿದೆ? ವಾಲ್ಮೀಕಿ ನಿಗಮದಲ್ಲಿ 89 ಕೋಟಿ ರೂಪಾಯಿ ಅಕ್ರಮ ಹಣ ವರ್ಗ ಪ್ರಕರಣದಲ್ಲಿ ಆರೋಪ ಪಟ್ಟಿ ಸಲ್ಲಿಕೆ. ಅಕ್ರಮವಾಗಿ ವರ್ಗ ಆದ ಹಣ ಬಳಸಿ ಮಾಜಿ ಸಚಿವ ನಾಗೇಂದ್ರರಿಂದ ಬೇನಾಮಿ ಹೆಸರಲ್ಲಿ ಕಾರು ಖರೀದಿ. ಪರಿಶಿಷ್ಟ ಇಲಾಖೆಯ ಟೆಂಡರ್ನಲ್ಲಿ ಆಪ್ತ ನೆಕ್ಕುಂಟಿ ಮೂಲಕ ನಾಗೇಂದ್ರ 1.2 ಕೋಟಿ ರೂಪಾಯಿ ಲಂಚ. ವಾಲ್ಮೀಕಿ ನಿಗಮ ಜತೆಗೆ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಯಲ್ಲೂ ಹಗರಣ ನಡೆಸಿದ್ದು ದೃಢ. ಕರ್ನಾಟಕ ಜರ್ಮನ್ ತಾಂತ್ರಿಕ ತರಬೇತಿ ಸಂಸ್ಥೆಯಲ್ಲೂ ಮಾಜಿ ಸಚಿವ ನಾಗೇಂದ್ರ ವಂಚನೆ ಪತ್ತೆ. ನಾಗೇಂದ್ರ ಆಪ್ತ ನೆಕ್ಕುಂಟಿ ನಾಗರಾಜ್ ಸಹ 5.72 ಕೋಟಿ ರೂಪಾಯಿ ಪಡೆದಿದ್ದು ಸಿಬಿಐ ತನಿಖೆಯಲ್ಲಿ ದೃಢ. ಪರಿಶಿಷ್ಟ ಪಂಗಡದವರ ಉದ್ಧಾರಕ್ಕೆ ಇಟ್ಟಿದ್ದ ಹಣವನ್ನು ಲೂಟಿ ಮಾಡಿ ಬಳ್ಳಾರಿ ಮತ್ತು ತೆಲಂಗಾಣದ ಚುನಾವಣೆಗೆ ಫಂಡ್ ಮಾಡಿ ಲೂಟಿ ಹೊಡೆದಿತ್ತು ಕಾಂಗ್ರೆಸ್. ಸಿಬಿಐ ಚಾರ್ಜ್ ಶೀಟ್ನಲ್ಲಿರುವ ಅಂಶಗಳು ಇದನ್ನೇ ಸಾರಿ ಸಾರಿ ಹೇಳುತ್ತಿವೆ. ಟೆಂಡರ್ಗಳಲ್ಲಿ ಕೋಟಿ ಕೋಟಿ ಕಮಿಷನ್, ಕೌಶಲ್ಯ ಅಭಿವೃದ್ಧಿಯ ಹೆಸರಲ್ಲೂ ಲಂಚ, ದಲಿತರ ಹೊಟ್ಟೆಯ ಮೇಲೆ ಹೊಡೆದು ಎಲೆಕ್ಷನ್ ಮಾಡುವ ದರಿದ್ರ ಸ್ಥಿತಿ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಬಂದಿತ್ತು. ಈ ವಾಲ್ಮೀಕಿ ನಿಗಮ ಹಗರಣ ಇಂದು ಸಾಬೀತಾಗಿದೆ. ಕಾಂಗ್ರೆಸ್ ಎಂದರೆ ಬಡವರ ಪರವಾದ ಸರ್ಕಾರವಲ್ಲ, ಅದೊಂದು ಪಕ್ಕಾ ಲೂಟಿ ಸರ್ಕಾರ. ದಲಿತರ ಹಣವನ್ನೇ ನುಂಗಿ ನೀರು ಕುಡಿಯುವ ಇವರಿಗೆ ಯಾವುದೇ ನೈತಿಕತೆ ಉಳಿದಿಲ್ಲ. ಬಡವರ ರಕ್ತ ಹೀರುವ ಇಂಥ ಲೂಟಿಕೋರರ ಮುಖವಾಡ ಕಳಚುವ ಸಮಯ ಬಂದಿದೆ. ಈ ಸತ್ಯ ಪ್ರತಿಯೊಬ್ಬ ಕನ್ನಡಿಗನಿಗೂ ಪ್ರತಿಯೊಬ್ಬ ದಲಿತನಿಗೂ ತಿಳಿಯಲೇಬೇಕು. ಕಾಂಗ್ರೆಸ್ ಎಂದರೆ ಗ್ಯಾರಂಟಿ ಅಲ್ಲ, ಲೂಟಿಯಷ್ಟೇ.